ಗುರುಭ್ಯೋ ನಮಃ. ಶ್ರೀಮಾತ್ರೇ ನಮಃ. ನಾವು ಯಾವಾಗಲೂ ಯೋಚನೆ ಮಾಡೋದು, ಈ ಜೀವನದಿಂದ ಮುಕ್ತಿ ಬೇಕು, ನನಗೆ ಮೋಕ್ಷ ಒಂದು ಸಿಕ್ಕಿದರೆ ಸಾಕು ಅನ್ನೋ ಭಾವನೆಯಲ್ಲಿ ನಾವು ಭಗವಂತನನ್ನು ಬೇಡ್ತಾ ಹೋಗ್ತೀವಿ. ನಾವು ಬಂಧನದಿಂದ ಮುಕ್ತರಾಗಬೇಕು ಅನ್ನೋದಕ್ಕೆ ಪ್ರಯತ್ನ ಪಡ್ತೀವಿ. ಬಂಧನದಿಂದ ಮುಕ್ತರಾಗಬೇಕು ಅಂದಾಗ ಜ್ಞಾನೋದಯವಾಗಬೇಕು. ಆ ಜ್ಞಾನೋದಯವಾದಾಗ ನಮಗೆ ಮೋಕ್ಷದ ಹಾದಿಯನ್ನು ತೋರಿಸುತ್ತೆ. ಆ ಮೋಕ್ಷದ ಹಾದಿಯಲ್ಲಿ ಸಾಗಿದಾಗ ನಮಗೆ ಮೋಕ್ಷ ಸಿಗುತ್ತೆ. ಹಾಗಿದ್ದಾಗ ನಾವು ಯಾವ ಬಂಧನದಲ್ಲಿದ್ದೀವಿ? ನಮ್ಮನ್ನು ಯಾರು ಕಟ್ ಹಾಕಿದ್ದಾರೆ? ಯಾರು ಕಟ್ ಹಾಕಿಲ್ಲ ಅಲ್ಲ. ನಮ್ಮ ಪಾಡಿಗೆ ನಾವು ಆರಾಮಾಗಿ ಸ್ವತಂತ್ರರಾಗಿ ಬದುಕ್ತಾ ಇದ್ದೇವೆ. ಹಾಗಿದ್ದು ನಾವು ಬಂಧನದಲ್ಲಿ ಬದುಕ್ತಾ ಇದ್ದೀವಿ ಅಂದರೆ ಅರ್ಥ ಏನು? ಯಾವ ಬಂಧನ ಇದೆ? ಯಾವುದೂ ಬಂಧನ ಇಲ್ಲ. ನಮ್ಮನ್ನ ಯಾರು ಯಾವ ಹಗ್ಗ ಹಾಕಿ ಕಟ್ ಹಾಕಿಲ್ಲ. ಹಾಗಿದ್ದಾಗ ಈ ಬಂಧನಗಳು ಯಾವುದು? ಆ ಬಂಧನಗಳು ಯಾವುದು ಅಂದರೆ, ನಾವು ನಮ್ಮ ಆಸೆಗಳೆಂಬ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಮೋಹ ಎಂಬ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೇವೆ. ಕ್ರೋಧ, ಲೋಭ, ಮೋಹ, ಮದ, ಮತ್ಸರಗಳೆಂಬ ಬಂಧನದಲ್ಲಿ ನಾವು ಸಿಕ್ಕಾಕೊಂಡಿದ್ದೇವೆ. ಆ ಎಲ್ಲ ಬಂಧನಗಳನ್ನು ಮುಕ್ತರಾದಾಗ ಮಾತ್ರ ನಮಗೆ ಆ ಪರಮೇಶ್ವರಿಯನ್ನು ತಲುಪುವ ಹಾಗೂ ಮೋಕ್ಷ ಪಡೆಯುವ ಹಾದಿ ಸುಗಮವಾಗತ್ತೆ. ಹಾಗಿದ್ರೆ ಹೆಂಗೆ ನಾವು ಆ ಬಂಧನಗಳಿಂದ ಮುಕ್ತರಾಗಬೇಕು? ಆ ಬಂಧನಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ ಅಂದರೆ ಹೇಗೆ ನಾವು ತಿಳಿಯೋದು? ಅತಿಯಾದ ವ್ಯಾಮೋಹ. ಆ ಅತಿಯಾದ ವ್ಯಾಮೋಹವನ್ನು ಬಿಟ್ಟು ನಾವು ಮಾಡ್ತಾ ಇರೋದೆಲ್ಲವೂ ನನ್ನ ಕರ್ತವ್ಯ ಅನ್ನುವ ಭಾವಕ್ಕೆ ಬಂದು ನಿಂತಾಗ ಮಾತ್ರ ನಾವು ಆ ಬಂಧನದಿಂದ ಮುಕ್ತರಾಗ್ತೇವೆ. ಆ ಜಗನ್ಮಾತೆ ಒಳ್ಳೆಯದನ್ನೂ ಸೃಷ್ಟಿ ಮಾಡಿದ್ದಾಳೆ, ಕೆಟ್ಟದ್ದನ್ನೂ ಸೃಷ್ಟಿ ಮಾಡಿದ್ದಾಳೆ. ಈ ಸೃಷ್ಟಿಯಲ್ಲಿ ನಡೆಯುವ ಪ್ರತಿಯೊಂದು ಘಟನೆಯೂ ಕೂಡ ಅವಳದ್ದೇ ಸಂಕಲ್ಪ. ಅವಳು ನಮ್ಮ ಆಲೋಚನೆಗಳನ್ನು ಕೂಡ ನಿಯಂತ್ರಣ ಮಾಡ್ತಿದ್ದಾಳೆ. ಒಳ್ಳೆಯದಾದರೂ ಅವಳದ್ದೇ, ಕೆಟ್ಟದ್ದಾದರೂ ಅವಳದ್ದೇ. ಅದರ ಹೊಣೆಗಾರಿಕೆಯನ್ನು ಹೊರಬೇಕಾದವಳು ಅವಳು ಮಾತ್ರ. ಅವಳು ತನ್ನ ಮಾಯೆಯ ಸ್ವರೂಪದಿಂದ ವಿಷ್ಣು ಮಾಯೆಯಾಗಿ ಇಡೀ ಜಗತ್ತನ್ನು ಮಾಯೆಯಲ್ಲಿ ಆವರಿಸಿಬಿಟ್ಟಿದ್ದಾಳೆ. ನಾವು ಏನನ್ನೇ ಯೋಚನೆ ಮಾಡಿದ್ರೂ ಆ ಆಲೋಚನೆಯೂ ಕೂಡ ಅವಳದ್ದೇ ಮಾಯೆ ಒಂದು ಬಲೆಯಾಗಿರುತ್ತೆ. ನಮ್ಗೆ ಅವಶ್ಯಕತೆಯೇ ಇಲ್ಲದೇ ಇರೋದ್ರ ಬಗ್ಗೆ ನಾವು ಯೋಚನೆ ಮಾಡ್ತಾ ಕೂತ್ಕೊತೀವಿ. ನಮಗದರ ಅವಶ್ಯಕತೆ ಇರೋದಿಲ್ಲ, ಆದರೂ ನಾವು ಅದನ್ನು ತೆಗೆದುಕೊಳ್ತೇವೆ. ಒಂದ್ಸರಿ ನಾವು ನಮಗಾಗಿ ಬದುಕೋದಕ್ಕಿಂತ ನಮ್ಮ ಅಕ್ಕಪಕ್ಕದಲ್ಲಿರುವವರು ಏನು ಅಂದುಕೊಳ್ತಾರೆ ಅನ್ನೋ ರೀತಿ ಬದುಕ್ತೇವೆ. ಏನನ್ನೋ ತೊಗೊಳ್ಬೇಕು ಅನ್ನೋವಾಗ ಇದು ಚೆನ್ನಾಗಿದೆಯಾ ಅನ್ನೋದಕ್ಕಿಂತ ನನ್ನನ್ನು ಬೇರೆಯವರು ನೋಡಿದಾಗ ಏನು ಅಂದುಕೊಳ್ತಾರೆ ಅನ್ನೋ ಭಾವದಲ್ಲಿ ನಾವು ತೊಗೊಳ್ತೀವಿ. ನಾವು ಅಂದ್ಕೊಳ್ಳೋದು ನನಗಿಷ್ಟಪಟ್ಟೆ ತೊಗೊಂಡಿದ್ದೀನಿ ಅಂತ. ಆದರೆ ಕೊನೆಗೆ ಬೇರೆಯವರು ಯಾರು ಇದು ಚೆನ್ನಾಗಿಲ್ಲ ಅನ್ನೋವಾಗ ನಾನು ತೊಗೊಂಡಿದ್ದು ತಪ್ಪಾಯಿತು ಅಂತೀವಿ. ಯಾಕಂದರೆ ನನ್ನ ಇಷ್ಟಕ್ಕಿಲ್ಲಿ ಬೆಲೆ ಇಲ್ಲ. ನಾವು ಆ ಬಂಧನಗಳಲ್ಲಿ ಸಿಕ್ಕಾಕೊಂಡಿದ್ದೀವಿ. ಸಂಸಾರ ಬಂಧನದಲ್ಲಿ ಸಿಕ್ಕಾಕೊಂಡಿದ್ದೀವಿ. ತಂದೆ, ತಾಯಿ, ಅಪ್ಪ, ಮಗ, ಮಗಳು, ಮೊಮ್ಮಕ್ಕಳು, ಸ್ನೇಹಿತರು, ಈ ಸಂಬಂಧಗಳ ಎಲ್ಲ ಬಲೆಗಳಲ್ಲಿ ಸಿಕ್ಕಾಕೊಂಡು ನಾವ್ಯಾರು ಅನ್ನೋದನ್ನೇ ನಾವು ಮರೆತು ಹೋಗ್ಬಿಡ್ತೀವಿ. ನಾವು ಯಾಕೆ ಬಂದಿದ್ದೀನಿ ಅನ್ನೋದನ್ನು ಕೂಡ ನಾವು ಮರೆತು ಹೋಗ್ತೀವಿ. ಈ ಜಗತ್ತಿಗೆ ನಾವು ಬಂದಿದ್ದಾಗ ಯಾಕೆ ಬಂದೆ ಅಂದರೆ ಹಲವಾರು ಕಾರಣಗಳು ಸಿಗಬಹುದು. ಆದರೆ ನಮ್ಮ ಕರ್ಮ ಬಂಧನ ಇದೆಯಲ್ಲ, ಆ ಕರ್ಮ ಬಂಧನವನ್ನು ಬಿಡಿಸ್ಕೊಳ್ಬೇಕು ಅಂದರೆ ಆ ಜಗನ್ಮಾತೆಯ ಮೇಲೆ ಅವಿನಾಭಾವ ಪ್ರೇಮ ಬಂಧನವನ್ನು ಬೆಳೆಸ್ಕೊಳ್ಬೇಕು. ನಮ್ಮ ಸತ್ಯ ದೃಷ್ಟಿಯನ್ನು, ನಮ್ಮ ಜ್ಞಾನ ದೃಷ್ಟಿಯನ್ನು ಬೆಳೆಸ್ಕೊಳ್ತಾ ಹೋಗಬೇಕು. ನಮ್ಮಲ್ಲಿರುವ ಅಜ್ಞಾನವನ್ನು ಮೀರಿ ನಿಲ್ಲುವ ಪ್ರಯತ್ನವನ್ನು ಮಾಡಬೇಕು. ಗೊಂದಲಗಳಿಂದ ಮುಕ್ತರಾಗಿ ಹೋಗಬೇಕು. ಆ ಜಗನ್ಮಾತೆ ಇಡೀ ಜಗತ್ತನ್ನು ಸೃಷ್ಟಿ ಮಾಡಿದ್ದಾಳೆ. ಆದರೆ ಅವಳು ಸೃಷ್ಟಿ ಮಾಡುವ ಅದರ ದೃಷ್ಟಿಕೋನ ಬೇರೆ ಆಗಿರಬಹುದು. ಆದರೆ ಆ ಮಾಯೆಯ ದೃಷ್ಟಿಕೋನ ಇದೆಯಲ್ಲ, ಆ ಮಾಯೆ ಅನ್ನೊಂದು ನಮ್ಮನ್ನು ಇಲ್ಲಿಯೇ ಉಳಿಸಿಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾ ಇರುತ್ತೆ. ನಾವು ಎಲ್ಲಿಯವರೆಗೂ ಆ ಮಾಯೆಯಿಂದ ಮೇಲೆದ್ದು ನಿಲ್ಲೋದಿಲ್ವೋ ಅಲ್ಲಿಯವರೆಗೂ ನಾವು ಜಗನ್ಮಾತೆಯನ್ನು ಅರ್ಥ ಮಾಡ್ಕೊಳ್ಳೋಕೆ ಸಾಧ್ಯವೂ ಆಗೋದಿಲ್ಲ. ಅವಳ ಸಚ್ಚಿದಾನಂದ ಸ್ವರೂಪವನ್ನು ತಿಳಿಯೋದಕ್ಕೂ ಸಾಧ್ಯ ಇಲ್ಲ. ನಾವು ನಮ್ಮಲ್ಲೇ ಜಗಳ ಆಡ್ತಿರ್ತೀವಿ. ಅವಳದ್ದೇ ಸ್ವರೂಪಗಳನ್ನು ಇಟ್ಕೊಂಡು ಅವಳೇ ಸರಿ, ಈ ರೂಪ ಸರಿ ಅಥವಾ ಈ ರೂಪ ಸರಿ ಅನ್ನೋದ್ರ ರೀತಿಯಲ್ಲಿ ಜಗಳ ಆಡ್ತಾ ಇರ್ತೀವಿ. ಎರಡೂ ಅವಳೇ ಆಗಿರ್ತಾಳೆ, ಎಲ್ಲವೂ ಅವಳೇ ಆಗಿರ್ತಾಳೆ. ಆದರೆ ನಾವು ಅಂದುಕೊಳ್ಳೋದು ನಾನು ಪೂಜೆ ಮಾಡುವ ದೇವಿಯೇ ಸರಿ, ಮತ್ತೊಬ್ಬ ದೇವಿ ಯಾರಿದ್ದಾರೆ ಅವಳು ಅವಳಿಗಿಂತ ಕೆಳಗೆ. ಆ ಭಾವ ಯಾಕೆ ಅಂದರೆ ಅದೇ ಮಾಯೆ, ಅದೇ ಬಂಧನ. ಆ ಮಾಯೆಯ ಬಂಧನದಿಂದ ಬಿಡಿಸಿಕೊಳ್ಳದ ಹೊರತು ನಮಗೆ ನಿಜವಾದ ಭಗವತ್ ಸ್ವರೂಪದ ಅರ್ಥ ಆಗೋದಿಲ್ಲ.
ಆ ನಿಜವಾದ ಭಗವತ್ ಸ್ವರೂಪದ ಅರ್ಥವಾಗಬೇಕು ಅನ್ನುವಾಗ ನಾವು ಶುದ್ಧಾತ್ಮರಾಗಿ ಆ ಪರಮೇಶ್ವರಿಯನ್ನು ನೆನೀತಾ ಹೋಗಬೇಕು. ನಮ್ಮಲ್ಲಿರುವಂತಹ ಜೀವಾತ್ಮವನ್ನು ತಿಳಿದುಕೊಳ್ಳೋ ಪ್ರಯತ್ನ ಮಾಡಬೇಕು. ಯಾವಾಗ ನಾವು ಅಹಂ ಬ್ರಹ್ಮಾಸ್ಮಿ ಅಂತ ಹೇಳ್ತೀವಿ, ನನ್ನಲ್ಲೇ ಬ್ರಹ್ಮನಿದ್ದಾನೆ ಎನ್ನುವಾಗ ಆ ಬ್ರಹ್ಮತ್ವವನ್ನು ತಿಳಿಯಬೇಕಲ್ವ. ನಾನೇ ಬ್ರಹ್ಮ ಅಂತ ಹೇಳೋದಲ್ಲ, ನನ್ನೊಳಗಿರುವ ಆ ಬ್ರಹ್ಮತ್ವವನ್ನು ತಿಳಿಯುವ ಹಾದಿಯನ್ನು ನೋಡಿದಾಗ ಮಾತ್ರ ನಮ್ಮ ಅಸ್ತಿತ್ವದ ಅರಿವಾಗತ್ತೆ, ನಮ್ಮ ಅಖಂಡತೆಯ ಅರಿವಾಗತ್ತೆ. ಶುದ್ಧಾತ್ಮನಾಗಿ ನಿಂತಾಗಲೇ ಆ ಪರಮಾತ್ಮನ ಅರ್ಥ ಆಗೋದು, ಆ ಪರಮೇಶ್ವರಿ ಅನುಗ್ರಹ ಆಗೋದು. ನಾವು ಬಂಧನಗಳು ಅಂದಿದ ತಕ್ಷಣಕ್ಕೆ ಈ ಸುಲಭವಾಗಿ ಬಿಡಿಸ್ಕೊಳ್ಬಹುದು ಅಂದ್ಕೊಳ್ತೀವಿ. ಆದರೆ ಅವಳು ಎಷ್ಟರ ಮಟ್ಟಿನ ಕಗ್ಗಂಟನ್ನು ಹಾಕಿರ್ತಾಳಂದರೆ ಅವಳ ಆ ಮಾತೃತ್ವದ ಶಕ್ತಿಯನ್ನು ಹೊರತು ಮತ್ಯಾವುದೂ ಅದನ್ನು ಬಿಡಿಸೋಕೆ ಸಾಧ್ಯವೇ ಆಗೋದಿಲ್ಲ. ಕಷ್ಟ, ಸುಖ, ರೋಗ, ರುಜಿನಗಳು, ದುಃಖ ಎಲ್ಲದರ ಮಧ್ಯೆ ನಾವು ಸಿಕ್ಕಾಕೊಂಡು ನಾವು ಹೇಗೆ ಒದ್ದಾಡ್ತಾ ಇರ್ತೀವಿ ಅಂದರೆ ನಮಗೆ ಮುಂದೆ ಇರುವ ದಾರಿ ಸರಿಯೋ ತಪ್ಪೋ ಅನ್ನೋದು ಕೂಡ ತಿಳಿಯೋದಿಲ್ಲ. ಮಾಯೆಯ ಸ್ವರೂಪದಲ್ಲಿ ಅವಳು ನಮ್ಮನ್ನು ಆಟ ಆಡಿಸ್ತಾ ಇರ್ತಾಳೆ. ಒಟ್ಟಿನಲ್ಲಿ ಅವಳ ನಿಜ ಸ್ವರೂಪವನ್ನು ಯಾರ್ಯಾರೆಲ್ಲ ಅರ್ಥ ಮಾಡಿಕೊಳ್ಳೋ ಪ್ರಯತ್ನ ಮಾಡ್ತಾರಲ್ಲ ಅವರಿಗೆ ಬೇರೆ ಬೇರೆ ರೀತಿಯಲ್ಲಿ ಏನೋ ಒಂದು ಗೊಂದಲಮಯವಾದ ಜೀವನವನ್ನು ಸೃಷ್ಟಿ ಮಾಡಿ ಅಲ್ಲಿ ಅವರನ್ನು ಸಿಕ್ಕಾಕ್ಸ್ಬಿಟ್ಟು ತಾನು ನಗತ ನಿಂತಿರ್ತಾಳೆ. ಯಾಕಂದರೆ ಅಲ್ಲಿಂದ ಹೊರಗೆ ಬರೋದಕ್ಕಾಗೋದಿಲ್ಲ. ನಾವು ನಮ್ಮದೇ ಆದ ಆಲೋಚನೆಗಳ ಬಂಧನದಲ್ಲಿ ಸಿಕ್ಕಾಕೊಂಡ್ಬಿಟ್ಟಿರ್ತೀವಿ. ಆ ಬಂಧನಗಳಿಂದ ಮುಕ್ತರಾದಾಗ ಜೀವಾತ್ಮ ಏನು, ಪರಮಾತ್ಮ ಏನು ಅನ್ನೋದು ಅರಿವಾಗುತ್ತೆ. ಆಗ ಆ ಜಗನ್ಮಾತೆಯ ಮುಕ್ತಿಯ ಹಾದಿಯನ್ನು ಕೂಡ ತೋರಿಸ್ತಾಳೆ, ಮೋಕ್ಷದ ಹಾದಿಯನ್ನು ತೋರಿಸ್ತಾ ಹೋಗ್ತಾಳೆ. ಈ ದೇಹದಿಂದ ಇರುವ ಎಲ್ಲ ಭವಬಂಧನಗಳನ್ನು ಮುಗಿಸಿ ಆತ್ಮಸ್ವರೂಪದಲ್ಲಿರುವ ಪರಮೇಶ್ವರಿಯ ತತ್ವವನ್ನು ಅರಿಯೋದಕ್ಕೆ ನಮಗೆ ದಾರಿ ಮಾಡಿಕೊಡ್ತಾಳೆ. ನಮ್ಮ ಮನಸ್ಸಿನಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು ಕಿತ್ತು ಹಾಕ್ತಾಳೆ. ಮನಸ್ಸೇ ಎಲ್ಲದಕ್ಕೂ ಮೂಲ ಕಾರಣ ಆಗಿರೋದ್ರಿಂದ ಆ ಮನಸ್ಸಿನಲ್ಲಿರುವ ನಮ್ಮ ಅತ್ಯಂತ ದೊಡ್ಡ ಮೋಹವನ್ನು ಕಳೆದು ನಮಗೆ ಬಂಧನದಿಂದ ಮುಕ್ತರಾಗೋದಕ್ಕೆ ಅವಕಾಶ ಕೊಡ್ತಾಳೆ. ನಾವು ಮುಕ್ತರಾಗಿದ್ದ ತಕ್ಷಣಕ್ಕೆ ಎಲ್ಲವೂ ಸಿಗುತ್ತೆ ಅಂತಲ್ಲ, ಆ ಮುಕ್ತರಾದ್ವಿ ಅನ್ನುವ ಭಾವ ನಮ್ಮ ಮನಸ್ಸಿನಲ್ಲಿರುವಂತಹ ಆಸೆಗಳನ್ನು ನಾಶ ಮಾಡುತ್ತೆ. ಜಗನ್ಮಾತೆಯನ್ನು ಹೇಗಾದರೂ ತಲುಪಬೇಕು ಅನ್ನುವಂಥ ದೃಢ ಸಂಕಲ್ಪವನ್ನು ನಮಗೆ ತಂದು ಕೊಡ್ತಾ ಹೋಗ್ತಾಳೆ. ನಾನು ಅನ್ನುವ ಭಾವದಿಂದ ನಾನು ಏನೂ ಅಲ್ಲ ಅನ್ನುವ ಭಾವ ಬಂದು ನಿಂತ್ಕೊಂಡಿದ್ದ ತಕ್ಷಣಕ್ಕೆ ಈ ದೇಹದ ಮೇಲಿರುವಂಥ ವ್ಯಾಮೋಹ ನಾಶ ಆಗಿ ಹೋಗ್ಬಿಡುತ್ತೆ. ಇಡೀ ಜಗತ್ತು ಏನಿದೆ ಆ ಜಗತ್ತಿರೋದು ನನಗೋಸ್ಕರ ಅನ್ನೋದಕ್ಕಿಂತ ನಾನು ಜಗತ್ತಿಗೋಸ್ಕರ ಇದ್ದೇನೆ, ಜಗತ್ತಿಗಾಗಿ ಏನನ್ನಾದರೂ ಮಾಡಬೇಕು, ಆ ಪರಮೇಶ್ವರಿಗಾಗಿ ನಾನು ಏನನ್ನಾದರೂ ಮಾಡಬೇಕು ಅನ್ನೋ ಭಾವ ನಮ್ಮಲ್ಲಿ ಬಂದು ನಿಲ್ಲುತ್ತೆ. ಹಾಗೆ ಬಂದು ನಿಲ್ಲುವಾಗ ನಾವು ನಮ್ಮ ಅನೇಕ ತಪ್ಪುಗಳನ್ನು ಸರಿಗಳನ್ನು ನೋಡ್ತಾ ನಮ್ಮದೇ ಆದ ಮಾಯಾಬಂಧನದಿಂದ ಮುಕ್ತರಾಗಿ ನಿಂತಿರೋದನ್ನು ನಮಗೆ ಗೊತ್ತಾದಾಗ ಆ ಪರಮೇಶ್ವರಿಯ ಪರಮಾನಂದವನ್ನು ನಾವು ನೋಡ್ತಾ ಹೋಗ್ತೀವಿ. ಎಲ್ಲವೂ ಅವಳದ್ದೇ ಲೀಲೆ, ಅವಳದ್ದೇ ಸ್ವರೂಪ ಅನ್ನುವಾಗ ಯಾಕೆ ಈ ಬಂಧನ ಅಂದರೆ ಆ ಬಂಧನಕ್ಕೆ ಕಾರಣ ಎಲ್ಲರೂ ನಾನಾಗಿ ನಿಂತಾಗ ಜಗತ್ತನ್ನು ನಡೆಸೋರು ಯಾರು ಅನ್ನೋ ಪ್ರಶ್ನೆ ಬರುತ್ತೆ. ಆ ಜಗತ್ತನ್ನೇ ನಡೆಸುವ ಜಗನ್ಮಾತೆ ಅವಳ ಸ್ವರೂಪಗಳನ್ನು ನಾವು ಅರ್ಥ ಮಾಡಿಕೊಳ್ಳುವಾಗ ನಾವು ನಮ್ಮ ಮನಸ್ಸಿನ ಒಳಗಿರುವ ಭಾವನೆಗಳನ್ನು ಆ ಬಂಧನಗಳಿಂದ ಮುಕ್ತರಾಗಿ ನಿಂತ್ಕೊಂಡಾಗ ಜಗಜ್ಜನನಿಯ ನಿಜ ಸ್ವರೂಪದ ದರ್ಶನವಾಗುತ್ತೆ. ಬೇರೆಲ್ಲೂ ಹುಡ್ಕೋಗ್ಬೇಕಾಗಿರೋದಿಲ್ಲ, ನಮ್ಮೊಳಗೆ ಅವಳಿರೋದು ಅರಿವಾಗತ್ತೆ. ಆ ಅರಿವು ಬರೋದಕ್ಕೆ ನಾವು ಏನಂತೀವಿ ಜ್ಞಾನೋದಯ. ಆ ಜ್ಞಾನೋದಯವಾದಾಗ ಮೋಕ್ಷದಾದಿ ಸುಗಮವಾಗುತ್ತೆ, ಹಾಗೂ ಆ ದೇವಿಯ ದಿವ್ಯ ದರ್ಶನ ಪ್ರಾಪ್ತಿಯಾಗತ್ತೆ. ಶ್ರೀಮಾತ್ರೇ ನಮಃ.